ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆಯೊಳಗೆ ನಾಷ್ಟಾಕ್ಕೆ ಕ್ವಿನೋವಾ ಉಪ್ಪಿಟ್ಟು ಮಾಡಿದ್ದೆ. ಚಲೋ ಆಗೈತಿ. ಇದಕ್ಕೆ ಕನ್ನಡದಾಗ ಏನಂತಾರಂತ ನನಗೂ ಗೊತ್ತಿಲ್ಲ ರೀ. ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ವೇಳೆ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಮಾಡೋಕೆ ಶುರು ಮಾಡ್ತೀನಿ, ನೋಡಿರಂತ ಬರ್ರಿ. ಒಂದು ಪಾತ್ರೆ ತೊಗೊಂಡೀನಿ ರೀ. ಇದ ನೋಡ್ರಿ ಕ್ವಿನೋವಾ ಅಂದ್ರೆ. ಈ ಕಪ್ಪಿಲೆ 2.5 ಕಪ್ ಹಾಕೇನ್ರಿ. ಹಿಂಗಿರ್ತಾವ ನೋಡ್ರಿ. ತೊಳೆದು ನೀರು ಬಸದು ತೊಗೊಂಡೇನ್ರಿ. ಒಂದೂವರೆ ಗ್ಲಾಸ್ ನೀರು ಹಾಕೇನ್ರಿ. ನೀವು ಎದನ್ನಾರ ಅಳತಿಗೆ ತೊಗೋರಿ. ಒಂದು ಅಳತಿಗೆ ಕ್ವಿನೋವಾ ಹಾಕಿದ್ರೆ 3 ಅಳತಿ ನೀರು ಹಾಕ್ರಿ. ಗ್ಯಾಸ್ ಮೇಲೆ ಕುದಿಯಾಕ ಇಡುನ್ರಿ. ಉರಿ ಮೀಡಿಯಮ್ದಾಗ ಇರಲಿ. ಒಂದು ಈರುಳ್ಳಿ ಸ್ವಲ್ಪ ಅಲ್ಲ ಚಾಪರ್ನಾಗ ಚಾಪ್ ಮಾಡ್ಕೊಂಡು ಬರ್ತೀನಿ ರೀ. ಈ ರೀತಿ ಕುದಿಬೇಕು ನೋಡ್ರಿ. ಈಗ ಕುದ್ದೈತೆ ನೋಡ್ರಿ. ಈ ರೀತಿ ಕುದಿಬೇಕ್ರಿ. ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನೀರು ಹಾಕಿರ್ತೀರಲ್ಲ, ನೀರು ಖಾಲಿ ಆದಂದ್ರೆ ಕುದ್ದಂಗೆ ರೀ. ಇದು ಕುದ್ದಿರ್ತೈತಿ. ಒಂದು ಪ್ಯಾನ್ ಇಟ್ಟೇನ್ರಿ. ಅದಕ್ಕೆ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ರಿ. ಎಣ್ಣೆ ಕಾಯ್ಲಿರಿ. ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕ್ರಿ. ಸಾಸಿವೆ ಸಿಡದಿಂದ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕ್ರಿ. ಒಂದಂಟು ಕರಿಬೇವು ಹಾಕ್ರಿ. ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕ್ರಿ. ಎಲ್ಲಾನು ಚಾಪ್ ಮಾಡಿ ಇಟ್ಕೊಂಡಿದ್ರಿ ನಾನು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಡ್ರಿ. ಒಂದು ಕ್ಯಾರೆಟ್ ಹಾಕ್ರಿ. ಅದನ್ನು ಹುರ್ಕೊಡ್ರಿ. ಸ್ವಲ್ಪ ತೊಳೆದಿರೋ ಪಾಲಕ್, ಒಂದು ಟೊಮೆಟೊ ಚಾಪ್ ಮಾಡಿ ಹಾಕಿನ್ರಿ. ಅದನ್ನು ಹುರ್ಕೊಡ್ರಿ. ಎಲ್ಲಾನು ಸೇರಿಸಿ ಚಲೋ ತಂಗೆ ಹುರ್ಕೊಡ್ರಿ. 1 2 ಟೇಬಲ್ ಸ್ಪೂನು ಅರಿಶಿನ ಹಾಕ್ರಿ. 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ರಿ. 1 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ರಿ. 1 ಟೇಬಲ್ ಸ್ಪೂನು ಮೆಣಸಿನ ಪುಡಿ ಹಾಕ್ರಿ. 1 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ರಿ. 1 ಟೇಬಲ್ ಸ್ಪೂನು
ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕ್ರಿ. 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ರಿ. ಅಚ್ಚ ಖಾರದ ಪುಡಿ ನಿಮ್ಮ ರುಚಿಗೆ ನೋಡ್ಕೊಂಡು ಹಾಕ್ರಿ. ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪನ್ನ ನೋಡ್ಕೊಂಡು ಹಾಕ್ರಿ. ಕ್ವಿನೋವಾ ಕುದಿಯುವಾಗೂ ಉಪ್ಪು ಹಾಕೇವ್ರಿ, ಅದಕ್ಕೆ ಎಲ್ಲನೂ ಚಲೋ ತಂಗೆ ಕಲಿಸ್ಕೊಡ್ರಿ. ಈಗ ಕುದ್ದೈತೆ ನೋಡ್ರಿ. ಕುದಿಸಿಟ್ಕೊಂಡಿರೋ ಕ್ವಿನೋವಾನ ಇದಕ್ಕೆ ಸೇರಿಸ್ಕೊಡ್ರಿ. ಎಲ್ಲನೂ ಚಲೋ ತಂಗೆ ಕಲಿಸ್ಕೊಡ್ರಿ. ಈಗ ರೆಡಿ ಆಗೈತೆ ನೋಡ್ರಿ. ಗ್ಯಾಸ್ ಆರಿಸಿ ಬಾಯಿ ಮುಚ್ಚಿ 2 ನಿಮಿಷ ಇಡ್ರಿ, ಅಂದ್ರೆ ಆಳ್ಕೊಂತೈತ್ರಿ. ಗ್ಯಾಸ್ ಆರಿಸಿದ್ದೈತ್ರಿ, ಅಳ್ಳಾಕಿಟ್ಟೇನ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.